ಇವಾಗ ನಮ್ಮ ಸಮಸ್ಯೆಗಳು ನಮ್ಮ ಆಲೋಚನೆಗಳ ಒಂದು ಮಾದರಿಯಷ್ಟೇ. ಅದನ್ನ ನಾವು ಆರಾಮಾಗಿ ಬದಲಾಯಿಸಬಹುದು. ನಮ್ಮ ಸಂತೋಷದ ಜೀವನ ಪ್ರೀತಿಯ ಆಲೋಚನೆಗಳು ಮತ್ತು ಪ್ರೀತಿಯ ಜೀವನದಿಂದ ಪ್ರತಿ ಕ್ಷಣವೂ ಪ್ರಾರಂಭ ಆಗುತ್ತೆ. ಈಗ ಪ್ರಾಬ್ಲಮ್ಸ್ ಎಷ್ಟೇ ದೊಡ್ಡದಿದ್ರು ನಾವು ಮನ್ಸ್ ಮಾಡಿದ್ರೆ ಅದನ್ನ ಈಗಿಂದನೇ ಚೇಂಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ನಮ್ಮ ಇಮೋಷನ್ಸ್ ಮತ್ತೆ ಥಾಟ್ ಪ್ಯಾಟರ್ನ್ಸ್, ಆಲೋಚನಾ ವಿಧಾನಗಳನ್ನ ಯಾವಾಗ್ಲೂ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಮತ್ತೆ ಅದನ್ನ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು. ಹೀಗೆ ಬದಲಾವಣೆಗೆ ತುಂಬಾ ಮಾರ್ಗಗಳಿದೆ. ಅದು ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ, ಹೀಗೆ ಯಾವುದೇ ಒಂದು ಅಂಶದಿಂದ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಆದ್ರೆ ಈ ಎಲ್ಲಾ ಅಂಶಗಳನ್ನ ಬಳಸೋದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಆನಾಪಾನಸತಿ ಮೆಡಿಟೇಷನ್ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನಮ್ಮ ಸಹಜವಾದ ಉಸಿರನ್ನ ಗಮನಿಸ್ತಾ ಇರೋದು, ಯೋಚನೆಗಳು ಬಂದ್ರೆ ಅಲ್ಲೇ ಕಟ್ ಮಾಡಿ ಮತ್ತೆ ಉಸಿರಿನ ಕಡೆ ಗಮನ ಹರಿಸೋದು. ಹೀಗೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಸಿಕ್ಬಿಡತ್ತೆ. ನಮ್ಮ ಮಾನಸಿಕ ಮನೆಯನ್ನ ನಾವು ಸ್ವಚ್ಛ ಮಾಡ್ಬೇಕಾದ್ರೆ ಎಲ್ಲಿಂದ ಪ್ರಾರಂಭಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಇಷ್ಟ ಆಗಿರೋ ಪ್ಲೇಸ್ ಇಂದ ನಾವು ಸ್ಟಾರ್ಟ್ ಮಾಡ್ಬೋದು. ಇನ್ನುಳಿದಿದ್ದು ತಾನಾಗೆ ಕ್ಲೀನ್ ಆಗ್ಬಿಡತ್ತೆ. ಆದ್ರೆ ಇಲ್ಲಿ ನಾವು ಚೇಂಜ್ ಆಗ್ಬೇಕು ಅನ್ನೋ ಒಂದು ವಿಲ್ ಪವರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದು ಪ್ರತಿದಿನದ ಪ್ರಾಕ್ಟೀಸ್ ಆಗಿರುತ್ತೆ.